ಪುಟಾಣಿ ಮುದ್ದೆ ಜಾಣೆ ಮಗಳಿಗೆ ಅದು ರೆಡಿ ಆಯಿತು. ಶ್ರೀಮತಿ ಅವರು ನಮ್ಮ ಜಾಣೆ ಮಗಳಿಗೆ ಊಟ ಮಾಡಿಸ್ತಾರೆ. ದೇವರ ಆಶೀರ್ವಾದ ಕೃಪೆ ನಿಮ್ಮೆಲ್ಲರ ಮೇಲೂ ಇರ್ಲಿ. ಲಂಗ ಬ್ಲೌಸ್ ಹಾಕಿ ಸುತ್ತ ಕಾಲ್ಗೆಜ್ಜೆ ಇರುತ್ತಲ್ಲ ಆ ತರ ಚೈನ್ ಹಾಕಿ ಕೈ ತುಂಬಾ ಬಳೆ ಹಾಕಿ ಒಂದ್ ಸರ ಹಾಕ್ಬಿಟ್ರೆ ಎಷ್ಟ್ ಮುದ್ದ ಕಾಣಿಸ್ತಾರೆ ಗೊತ್ತಾ. ಮತ್ತೆ ಪಾಲ್ ಹಾಕಿದ್ರೆ ನೆರ್ಗೆನು ತುಂಬಾ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಹೌದಾ? ಹಾಯ್, ನಮಸ್ಕಾರ ಸ್ನೇಹಿತರೆ, ನಾನು ನವೀನ್ ಮಧುಗಿರಿ. ನನ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಯಾರಾದರೂ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ನಲ್ಲಾದರೆ ಮರೀದೆ ಫಾಲೋ ಮಾಡಿ. ಇವತ್ತು ಶನಿವಾರ, ನಮ್ಮ ಜಾಣೆ ಮಗಳು ಶನಿವಾರ ಬೆಳಿಗ್ಗೆ ಬೇಗ ಎದ್ದು ಹೋಗ್ಬೇಕಿತ್ತು ಮಾರ್ನಿಂಗ್ ಕ್ಲಾಸ್ಗೆ, ಸ್ಕೂಲ್ಗೆ. ಆದರೆ ಇವತ್ತು ಮನೇಲೇ ಇದ್ದಾಳೆ. ಯಾಕೆಂದರೆ ಇವತ್ತು ನಮ್ಮ ಜಾಣೆ ಮಗಳು ಸ್ಕೂಲಲ್ಲಿ ಸ್ಕೂಲ್ ಡೇ ಫಂಕ್ಷನ್ ಇದೆ. ಇವಳು ಡ್ಯಾನ್ಸಿಗೆ ಸೇರಿದ್ದಾಳೆ. ಸಂಜೆ ಹೋಗ್ಬೇಕು, ಸಂಜೆ ಇರೋದು ಸ್ಕೂಲ್ ಡೇ ಪ್ರೋಗ್ರಾಮ್ ಇರೋದು. ಹಾಗಾಗಿ ಇವತ್ತು ಮನೇಲೇ ಇದ್ದಾಳೆ. ಇವಳು ಮನೇಲೇ ಇದ್ದಾಳೆ, ಸ್ಕೂಲ್ ಇಲ್ಲ ಅಂದರೆ ನಮ್ಮ ಮನೇಲಿ ತಿಂಡಿ ಮಾಡೋದಿಲ್ಲ. ಅದಕ್ಕೋಸ್ಕರ ನಮ್ಮ ಶ್ರೀಮತಿಯವರು ಬಸ್ಸಾರು ಮಾಡಿ ಮುದ್ದೆ ಮಾಡ್ತಾ ಇದ್ದಾರೆ. ಬಿಸಿ ಬಿಸಿ ರಾಗಿ ಮುದ್ದೆ ನೋಡ್ರಿ, ಬಿಸಿ ಬಿಸಿ ರಾಗಿ ಮುದ್ದೆ ರೆಡಿ ಆಗ್ತಾ ಐತೆ. ನಮ್ಮ ಶ್ರೀಮತಿಯವರು ಮುದ್ದೆ ಕಟ್ತಾವ್ರು. ಇದು ಫಾಸ್ಟು. ನಮ್ಮ ಮನೆ ಮುದ್ದೆ ಗುಂಡಿರ್ತೈತೆ, ಒಂಥರ ಭೂಮಿ ಗುಂಡಾಗಿರ್ತೈತೆ ಅಂತಾರಲ್ಲ, ಆ ಥರ ರೌಂಡ್ ಶೇಪ್ ಇರ್ತೈತೆ. ನಮ್ಗೆ ಈ ಥರ ಇದ್ರೆ ಮುದ್ದೆ ತಿನ್ನೋದಕ್ಕೆ ಇಷ್ಟ ಆಗೋದಕ್ಕೆ ಅವರು ನುಚ್ಚು ಏನೇನು ಹಾಕಿ ಮಾಡ್ತಾರೆ, ಅದೆಲ್ಲ ಇಷ್ಟ ಆಗಲ್ಲ. ಆ ಥರ ಮಾಡಿದ್ರೆ ಅಕ್ಕಿ ಎಲ್ಲ ಮಾಡಿದ್ರೆ ಬರೀ ರಾಗಿ ಹಿಟ್ಟು ಹಾಕಿ ನಮ್ಮ ಶ್ರೀಮತಿಯವ್ರು ಚೆನ್ನಾಗಿ ರಾಗಿ ಕುದ್ದು ಬೆಂದು ಆದಮೇಲೆ ಅದು ಘಮ ಬರುತ್ತೊಂದು ಮುದ್ದೆದೊಂದು ಘಮ ಬರುತ್ತೆ. ರಾಗಿ ಹಿಟ್ಟೆಲ್ಲ ಕುದ್ದು ಬೆಂದು ಎಷ್ಟು ರೌಂಡ್ ಶೇಪಿಗೆ ಎಷ್ಟು ಚೆನ್ನಾಗಿ ಬಗೆ ಬೇರೆ ಬರ್ತಾಯಿತ್ತು ನೋಡ್ರಿ. ಬಿಸಿ ಬಿಸಿ ಮುದ್ದೆ. ನಮ್ಮ ಜಾಣೆ ಮಗಳಿಗೆ ಒಂದು ಮುದ್ದೆ ಮಾಡ್ತಾವ್ರು ನೋಡ್ರಿ, ಪುಟಾಣಿ ಮುದ್ದೆ. ಜಾಣೆ ಮಗಳಿಗೆ ಅದು ರೆಡಿ ಆಯಿತು. ಬಿಸಿ ಬಿಸಿ ಮುದ್ದೆ ರೆಡಿ ಆಯಿತು ಬೆಳಗ್ಗೆ. ಈಗ ಊಟ ಮಾಡಬೇಕು. ನಮ್ಮ ಜಾಣೆ ಮಗಳು ಬಿಸಿ ಬಿಸಿ ಮುದ್ದೆ ಊಟ ಮಾಡೋದಕ್ಕೆ ರೆಡಿಯಾಗಿ ಕೂತಿದ್ದಾಳೆ. ಅವ್ರ ಅಮ್ಮನೂ ಅವಳಿಗೆ ಅಂತ ಒಂದು ಪುಟಾಣಿ ಮುದ್ದೆ ಮಾಡಿದ್ದಾರೆ. ಉಲ್ಟಿನ ಚಕ್ಕೆ ತಂದುಕೊಟ್ರು. ಇದು ಉಲ್ಟಿನ ಚಕ್ಕೆ. ಲಾಸ್ಟ್ ವೀಡಿಯೋದಲ್ಲಿ ನೋಡಿದ್ರಿ, ನಮ್ಮ ಜಾಣೆ ಮಗಳು ಇದಕ್ಕೆಲ್ಲ ಬಟ್ಟೆ ಕ್ಲಿಪ್ ಏನು ಹಾಕ್ತಾರಲ್ಲ ಅದನ್ನೆಲ್ಲ ಹಾಕ್ಕೊಂಡು ಆಟ ಆಡ್ತಿದ್ಲು. ಇದು ಯಾಕೆ ಅಂದರೆ ತಟ್ಟೆ ಅಡಿಗೆ ಇಕ್ಕೊಳ್ಳೋದು. ಇದು ಸಾರು ಮುದ್ದೆ ಸಾರು ಕಲಿಬಾರ್ದು ಅಂತ ಅದಿಡೋದು. ತಟ್ಟೆ ಬಂತು, ಊಟ ಬರಬೇಕು. ರಾಗಿ ಮುದ್ದೆ, ಜಾಣೆ ಮಗಳು ಪುಟಾಣಿ ಮುದ್ದೆ. ನೋಡ್ರಿ, ನಮ್ಮ ಜಾಣೆ ಮಗಳು ಅವಳು ತಿಂಡಿ ಕೇಳ್ತಾಳೆ. ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಾವು ತಿಂಡಿ ಮಾಡಿಕೊಡ್ತೀವಿ ಬಾಕ್ಸ್ಗೆ. ಅವಳಿಗೆ ಎಲ್ಲ ತಿಂಡಿ ಮಾಡ್ತೀವಿ ನಾವು ಬೆಳಿಗ್ಗೆ ಟೈಮ್ ಅವಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ. ಆದರೆ ಅವಳಿಗೆ ಸ್ಕೂಲ್ ರಜೆ ಇದ್ದರೆ, ಅವಳು ಮನೇಲಿದ್ದರೆ ಮಾತ್ರ ನಾವು ಮುದ್ದೆ ಸಾರು ಅನ್ನನೇ ಮಾಡೋದು, ಮುದ್ದೆನೇ ಮಾಡೋದು. ಅವಳು ಚಿಕ್ಕ ವಯಸ್ಸಿಂದನೂ ಮುದ್ದೆ ತಿಂದ ಅಭ್ಯಾಸ. ಬಸ್ಸಾರಿನ ಪಲ್ಯ. ಏನು ಪಲ್ಯ ಇದು ಅಂದರೆ ಅವರೆಕಾಳು ಅಲ್ಲ, ಅವರೆಕಾಳು, ನುಗ್ಗೆ ಸೊಪ್ಪು, ಮತ್ತು ಇನ್ನೊಂದೇನದು ಚಿಕ್ಕಟೆಕಾಯಿ ಅಂತೀವಿ ನಮ್ಮ ಕಡೆ. ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ. ಅದು ಎಲ್ಲ ಬಸ್ಸಾರು ಮಾಡೋ ಅಂಥ ಐಟಮ್, ಮೂರೂ ಪದಾರ್ಥಗಳು. ಅದಕ್ಕೆ ಮೂರು ಹಾಕಿ ಸ್ವಲ್ಪ ಇದ್ವು, ಮೂರು ಸ್ವಲ್ಪ ಇದ್ವು, ಮೂರು ಸ್ವಲ್ಪ ಇದ್ವು. ಅದಕ್ಕೆ ಏನು ಮಾಡೋದಕ್ಕಾಗಲ್ಲ, ಸ್ವಲ್ಪ ಇದ್ರೆ ಇಷ್ಟಿಕ್ಕೊಂಡು ಒಂದು ಸಾರು ಏನು ಮಾಡೋಣ ಅಂತ ಹೇಳ್ಬಿಟ್ಟು ಅವರು ತುಂಬ ಬುದ್ಧಿ ಉಪಯೋಗಿಸಿ ಮೂರೂ ಒಟ್ಟಿಗೆ ಹಾಕಿ ಬಸ್ಸಾರು ಮಾಡಿಬಿಟ್ಟಿದ್ದಾರೆ. ನಮ್ಮ ಶ್ರೀಮತಿ ಅವರು ಬಸ್ಸಾರು ಮಾಡ್ತಾರೆ. ನನಗಂತೂ ತುಂಬ ಇಷ್ಟ ಬಸ್ಸಾರು ಅಂದರೆ. ಅವ್ರು ಮಾಡೋ ಬಸ್ಸಾರು ತುಂಬ ಚೆನ್ನಾಗಿರುತ್ತೆ. ನನಗೆ ಹುಳಿ ಸಾರು ಅಷ್ಟೊಂದು ಇಷ್ಟ ಆಗಲ್ಲ, ಬಸ್ಸಾರು ತುಂಬ ಇಷ್ಟ. ಅದಕ್ಕೆ ನಮ್ಮ ಮನೇಲಿ ಜಾಸ್ತಿ ಬಸ್ಸಾರೇ ಮಾಡೋದು. ಇವತ್ತು ಇನ್ನೊಂದು ಹೇಳು, ಹುಳಿ ಸಾರು ಚೆನ್ನಾಗೇ ಮಾಡ್ತಾರೆ, ಆದರೆ ಇಷ್ಟ ಆಗಲ್ಲ ಅಂತ ಹೇಳು. ಹುಳಿ ಸಾರು ಅವ್ರು ಚೆನ್ನಾಗೇ ಮಾಡ್ತಾರೆ ತುಂಬ. ಆದರೆ ಹುಳಿ ಸಾರು, ಮಸಾಲೆ ಸಾರು ಅಂದರೆ ನನಗೆ ಯಾಕೋ ಇಷ್ಟ ಆಗಲ್ಲ. ಈ ಥರ ಬಸ್ಸಾರು ಅಂದರೆ ತುಂಬ ಇಷ್ಟ ನನಗೆ. ನಮ್ಮ ಮನೇಲಿ ಏನೇ ಅಡುಗೆ ತಿಂಡಿ ಮಾಡಿದ್ರು ಫಸ್ಟು ನಾನೇ ಟೇಸ್ಟ್ ನೋಡೋದು, ಊಟ ಮಾಡೋದಲ್ಲ, ಟೇಸ್ಟ್ ನೋಡೋದು. ನಾನು ಚೆನ್ನಾಗಿದೆ ಅಂದರೆ ನಮ್ಮ ಮನೆಯವ್ರಿಗೆ ಖುಷಿ. ಹಾಗೆ ನಾನು ಏನೇ ತಿಂದರೂ ಮೊದಲನೇ ತುತ್ತು ಅಂತ, ಒಂದು ಸ್ವಲ್ಪ ಏನೇ ತಿಂದ್ರೂ ದೇವ್ರಿಗೆ ಅಂತ ಮೊದಲನೇ ತುತ್ತನ್ನು ತೆಗೆದಿಟ್ಟು ತಿನ್ನೋದು ಅಭ್ಯಾಸ. ಈಗ ನಮ್ಮ ಶ್ರೀಮತಿಯವರು ನಮ್ಮ ಜಾಣೆ ಮಗಳಿಗೆ ಊಟ ಮಾಡಿಸ್ತಾರೆ. ಪುಟಾಣಿ ಅವಳಿಗೆ ಪಪ್ಪು ಅಂದ್ರೆ ಇಷ್ಟ, ಅದಕ್ಕೆ ಪಲ್ಯ ತಿನ್ನಿಸ್ತೀನಿ. ಅವಳಿಗೆ ಸೊಪ್ಪು ಕಾಳು ಅಂದರೆ, ನಮ್ಮ ಜಾಣೆ ಮಗಳಿಗೆ ಸೊಪ್ಪು ಕಾಳು ಅಂದರೆ ತುಂಬ ಇಷ್ಟ.
ಅವಳು ಮುದ್ದೆ ಅನ್ನ ಈ ಥರ ತಿನ್ನೋದಕ್ಕಿಂತ ಜಾಸ್ತಿ ಸೊಪ್ಪು ಕಾಳೇ ತಿಂದ್ಬಿಡ್ತಾಳೆ. ಅಷ್ಟಿಷ್ಟ ಮಕ್ಕಳು ಸೊಪ್ಪು ಕಾಳು ಮುದ್ದೆ ಈ ಥರ ತಿಂದು ಬೆಳಿಬೇಕು. ಅದು ಒಳ್ಳೆಯದು ಮಕ್ಕಳಿಗೆ ಆರೋಗ್ಯಕ್ಕೆ. ನಮ್ಮ ಶ್ರೀಮತಿಯವರು ನಮ್ಮ ಜಾಣೆ ಮಗಳಿಗೆ ಊಟ ಮಾಡಿಸ್ತಿದ್ದಾರೆ. ಕೈ ತುತ್ತು ಕೊಟ್ಟವಳೆ. ಐ ಲವ್ ಯು ಮೈ ಮದರ್ ಇಂಡಿಯಾ, ಮದರ್ ಇಂಡಿಯಾ. ಅಷ್ಟೇ ಬರೋದು, ಅದೊಂದೇ ಲೈನ್ ಬರೋದು. ನಮ್ ಜಾಣೆ ಮಗಳು ಮುದ್ದೆ ಬೇಡ ಅಂತೆಲ್ಲ ಹೇಳಲ್ಲ, ಎಷ್ಟು ಚೆನ್ನಾಗಿ ತಿಂತಾಳಲ್ವಾ. ಅವಳು ಚಿಕ್ಕ ವಯಸ್ಸಿಂದ ಮುದ್ದೆ ನಿಂಗೆ ನೆನಪಾಯ್ತಾ? ಅವಳು ಅವಳಿನ್ನೂ ದೇಕ್ತಿದ್ಲ ನಡೀತಾ ಇದ್ಲು ತೆಪ್ಪೆ ಜೇಕೊಂಡು ನಡೆಯೋಳು. ಅಂದ್ರೆ ಅಷ್ಟೊಂದು ಚೆನ್ನಾಗಿ ನಡೆಯಕ್ ಬರ್ತಿರ್ಲಿಲ್ಲ. ಬಿದ್ದೋಗಳು ತೆಪ್ಪೆ ಜೇಕೊಂಡು ಮುದ್ದೆ ಪಾತ್ರೆ ಮುದ್ದೆ ಕೆರೆಯೋದ್ ಸೌಂಡು ಕೇಳಿಸಿದ್ರೆ ಸಾಕು ಮುದ್ದೆ ತೊಳ್ಸೋದು. ಎಲ್ಲಿದ್ರು ಓಡೋಗ್ ಬಿಡೋಳು. ಅದು ನಿನ್ ತೊಡೆ ಮೇಲೆ ಮಡ್ಲಲ್ಲಿ ಕುತ್ಕೊಬಿಟ್ಟು ಅದು ಮುದ್ದೆ ತೊಳ್ಸಕ್ಕೆ ಏನೋ ನೀರಿಗೆ ಕತ್ತಿದ್ದಲ್ಲ, ಸಾರು ಇಲ್ಲ ಬಿಸಿ ಬಿಸಿ ಮುದ್ದೆನ ಸುಡ್ತೈತೆ ಅಂತ ನೀರಾಗ ಹಿಂಗ್ ಅದ್ಬಿಟ್ಟು ತಿನ್ಸಿದ್ರೆ ಸಾಕು ಗುಳು ಬತ್ತ ನಿಂಗಳು ಮುದ್ದೆನ. ಆವಾಗ್ಲಿಂದನೂ ಮುದ್ದೆ ಇಷ್ಟ. ಅಂದ್ರೆ ದಿನ ತಿಂಡಿ ಕೇಳ್ತಾಳೆ, ದಿನ ತಿಂಡಿ ಮಾಡ್ತೀವಿ. ಸ್ಕೂಲ್ ಇದ್ರೆ, ಸ್ಕೂಲ್ ಇಲ್ಲ ಅಂದ್ರೆ ಮುದ್ದೆನೆ. ಸ್ಕೂಲ್ ಇಲ್ಲ ಅಂದ್ರೆ ಅಪರೂಪ, ಸ್ಕೂಲ್ ಇಲ್ಲ ಅಂದ್ರೆ ಅಪರೂಪ. ನಾವು ಸ್ಕೂಲ್ ಇಲ್ಲ ತಿಂಡಿ ಮಾಡಕೋಲ್ಲ. ಇಂಥ ಆರೋಗ್ಯಕ್ಕೆ ಒಳ್ಳೇದು ಚೆನ್ನಾಗಿರುವಂತ ಬಸ್ಸಾರು ಈ ತರ ಏನಾದ್ರು ಮಾಡ್ತೀವಿ. ಅವಳಿಗೆ ಯಾಕಂದ್ರೆ ಸೊಪ್ಪು ಕಾಳು ಅದೆಲ್ಲ ಇಷ್ಟ. ಜಾಸ್ತಿ ಅವಳ ಮನೆಗಿದ್ದಾಗ ಸೊಪ್ಪಿನ ಸಾರು ಬಸ್ಸಾರು ಇಂಥದೇ ಮಾಡ್ತೀವಿ. ಸೊಪ್ಪಮ್ಮ ಮೆಣಸಿನ್ಕಾಯಿ ಎಲ್ಲ ಅದು ಸೊಪ್ಪು. ಆಮೇಲೆ ಜಾಣೆ ಅವ್ರ ತಾತ ಇದ್ರೆ ಇಷ್ಟೊತ್ತಿಗೆ ಜಾಣೆ ಅವ್ರ ತಾತನ ಜೊತೆ ಊಟ ಮಾಡ್ತಿದ್ಲು. ಆದ್ರೆ ಜಾಣೆ ಅವ್ರ ತಾತ ಎಲ್ಲೋಗಿದೆ ಅಂದ್ರೆ ಎಲ್ಲೋಗಿದೆ ಹೇಳ? ಎಲ್ ಮಗಳ ಎಲ್ಲೋಗಿದೆ? ಯಾವ ದೇವಸ್ಥಾನ ಗೊತ್ತಿಲ್ಲ. ಹೌದಾ ಹೇಳ? ಇವತ್ತು ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗೈತೆ. ಯಾಕೆ ಅಂದ್ರೆ ಇವತ್ತು ವೈಕುಂಠ ಏಕಾದಶಿ. ವೈಕುಂಠ ಏಕಾದಶಿ ಅಂದ್ರೆ ವೈಕುಂಠದಲ್ಲಿ ಸ್ವರ್ಗದ ಬಾಕ್ಲು ತೆಗ್ದಿರ್ತಾರಂತೆ ಇವತ್ತು ಈ ದಿನ. ಅದಕ್ಕೆ ತಿರುಪತಿ ತಿಮ್ಮಪ್ಪ ವೆಂಕಟೇಶ್ವರ ಸ್ವಾಮಿ ಎಲ್ಲ ಒಂದೇ. ಆ ದೇವ್ರ ದರ್ಶನ ಮಾಡಿದ್ರೆ ಸ್ವರ್ಗ ದೇವರು ನೋಡ್ದಂಗೆ ಒಂಥರ ಸ್ವರ್ಗದ ಬಾಕ್ಲು ತೆಗ್ದಿರ್ತಾರೆ ಅಂತ ಒಂದು ಇದು ನಾವು ಚಿಕ್ಕವರಿಂದ ಹೇಳ್ತಿದ್ರು. ಅದಕ್ಕೆ ವೈಕುಂಠ ಏಕಾದಶಿ ಟೈಮಲ್ಲಿ ತಿರುಪತಿ ತಿಮ್ಮಪ್ಪ ವೆಂಕಟೇಶ್ವರ ವೆಂಕಟರಮಣ ಶ್ರೀನಿವಾಸ ಅಂತೆಲ್ಲ ದೇವ್ರು ಒಂದೇ ದೇವ್ರೆ. ಆ ಹೆಸರು ಎಲ್ಲ ದೇವಸ್ಥಾನಗಳಲ್ಲೂ ತುಂಬಾ ಅದ್ದೂರಿಯಾಗಿ ಪೂಜೆ ಮಾಡ್ತಾರೆ. ತುಂಬಾ ರಶ್ ಇರ್ತೈತೆ. ನಮ್ಮ ಜಾಣೆಯವ್ರ ತಾತನು ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗೈತೆ ದೇವ್ರ ದರ್ಶನ ಮಾಡ್ಕೊ ಬರೋದಕ್ಕೆ ಅಂತ. ಅದಕ್ಕೆ ಇವತ್ತು ನಮ್ಮ ಜೊತೆ ಊಟಕ್ಕೆ ಕೂತಿದ್ದಾಳೆ ಜಾಣೆ ಮಗಳು. ಜಾಣೆಯವರಮ್ಮ ಊಟ ಮಾಡಿಸ್ತಿದ್ದಾರೆ. ಆಮೇಲೆ ಇನ್ನೊಂದು ಹೇಳ್ರಿ, ಈ ವಿಡಿಯೋ ನೋಡ್ತಿರುವಂತ ಈ ವ್ಲಾಗ್ ಯಾವತ್ತು ಹಾಕ್ತಿರೋ ಗೊತ್ತಿಲ್ಲ. ಇವತ್ತು ಆದ್ರೆ ನಾಳೆ ಹಾಕ್ಬೋದು, ನಾಳೆ ಹಾಕ್ಬೋದು, 2 ದಿನ ಬಿಟ್ಟು ಹಾಕ್ಬೋದು. ಆದ್ರೆ ಈ ವ್ಲಾಗ್ ನ ನೋಡ್ತಿರೋ ಈ ಪ್ರತಿಯೊಬ್ಬರಿಗೂ ವೈಕುಂಠ ಏಕಾದಶಿಯ ವೈಕುಂಠ ಏಕಾದಶಿಯ ಶುಭಾಶಯಗಳು. ಶ್ರೀ ಶ್ರೀನಿವಾಸ, ಶ್ರೀ ವೆಂಕಟರಮಣ, ಶ್ರೀ ತಿರುಪತಿ ತಿಮ್ಮಪ್ಪ ಎಲ್ಲ ದೇವರು ಒಂದೇ. ದೇವನಪ್ಪ ನಾಮ ಹಲವು. ತಿಮ್ಮಪ್ಪ ದೇವರ ಆಶೀರ್ವಾದ ಕೃಪೆ ನಿಮ್ಮೆಲ್ಲರ ಮೇಲೂ ಇರ್ಲಿ, ಪ್ರತಿಯೊಬ್ಬರ ಮೇಲೂ ಇರ್ಲಿ, ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ. ನಾವು ಈಗ ಊಟ ಮಾಡ್ತೀವಿ. ಊಟ ಮುಗಿಸಿದ್ಮೇಲೆ ಈ ವ್ಲಾಗ್ ಮತ್ತೆ ಊಟ ಎಲ್ಲ ಆಯ್ತು. ಊಟ ಎಲ್ಲ ಆದ್ಮೇಲೆ ನಮ್ಮ ಶ್ರೀಮತಿ ಅವ್ರು ಏನ್ ಮಾಡ್ತಿದಾರ ನೋಡ್ರಿ. ಏನ್ ಮಾಡ್ತಿದ್ರ ಮೇಡಮ್? ನಾನು ಹಳೆ ಬ್ಲಾಗ್ ಅಲ್ಲೆಲ್ಲ ನೀವು ನೋಡಿರ್ತೀರಾ, ನಾನು 2 ಜೊತೆ ಟಾಪ್ ತಗೋ ಬಂದಿದ್ದೆ. ಅದ್ರಲ್ಲಿ ಈಗ ಒಂದು ಟಾಪ್ ನ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಟ್ರೆಂಡ್ಸ್ ಇಂದ ತಂದಿದ್ದು ಆ ಟಾಪ್ ಅಲ್ಲಿ ಒಂದು ಟಾಪ್ ನ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಇದು ನನ್ನ ಸೆಲೆಕ್ಷನ್. ಇದು ಇವರ ಸೆಲೆಕ್ಷನ್. ಇನ್ನೊಂದಿದೆ, ಇನ್ನೊಂದು ಕಲರ್, ಅದು ನಮ್ಮ ಜಾಣೆ ಮಗಳು ಸೆಲೆಕ್ಷನ್. ನಮ್ಮ ಜಾಣೆ ಮಗಳು ನೋಡ್ರಿ ಪಕ್ಕದಲ್ಲಿ ಕೂತಿದ್ದಾಳೆ ತೀಟೆ ಮಾಡೋದಕ್ಕೆ, ಆಟ ಆಡೋದಕ್ಕೆ. ಎಲ್ಲ ಮಗಳು ಏನ್ ಮಾಡ್ತಿದ್ದೆಲ್ಲಮ್ಮ? ಎಲ್ಲಮ್ಮ ನೋಡ್ರಿ ಅವಳು ಮೆಜರ್ಮೆಂಟ್ ನೋಡ್ಕೊತಾವಳೆಲ್ಲ. ಅವಳೇ ಟೇಪ್ ಇಟ್ಕೊಂಡು ಅವಳೇ ಟೇಪ್ ಇಟ್ಕೊಂಡು ಎಲ್ಲ ಮೆಜರ್ಮೆಂಟ್ ನೋಡೋದು, ಆಟ ಆಡ್ಕೊತಾ ಇದ್ದಾಳೆ ಅವ್ರ ಅಮ್ಮನ ಪಕ್ಕ ಕೂತ್ಕೊಂಡು. ನಮ್ಮ ಶ್ರೀಮತಿ ಅವರು ಈಗ ಟಾಪ್ ಸ್ಟಿಚ್ ಹಾಕೋದಕ್ಕೆ ಕೂತಿದ್ದಾರೆ. ಇವರು ಟೈಲರು, ಆದ್ರೆ ಈಗ ಟೈಲರಿಂಗ್ ಮಾಡ್ತಾ ಇಲ್ಲ, ಮಾಡ್ತಿದ್ದಾರೆ. ಇವ್ರದ್ದು ಇವ್ರ ಮಗಳದು ಏನಾದ್ರು ಬಟ್ಟೆ ಹೊಲಿಯೋದು, ಆಲ್ಟ್ರೇಷನ್ ಮಾಡೋದು ಇದ್ರೆ ಮಾಡ್ತಾರೆ. ಮುಂಚೆ ಎಲ್ಲ ಬಟ್ಟೆ ಹೊಲಿತಾ ಇದ್ರು, ಈಗ ಹೊಲಿತಾ ಇಲ್ಲ. ಈಗ ಇವ್ರದ್ದು ಅಷ್ಟೇನಾದ್ರು ಇದ್ರೆ ನಮ್ದು ಮಾತ್ರ ಹೊಲ್ಕೋತೀನಿ, ಬೇರೆಯವ್ರದೆಲ್ಲ ಹೊಲಿಯೋದಿಲ್ಲ. ಏನೇನು ಹೊಲಿತೀರಲ್ಲ? ಏನೇನು ಹೊಲ್ದಿರೋದು? ಏನೇನು ಹೊಲಿತಾ ಇದ್ದೆ?
ನಾನು ಡ್ರೆಸ್ ಚೂಡಿದಾರ್ ಟಾಪು ಪ್ಯಾಂಟ್ ಹೊಲಿತಾ ಇದ್ದೆ. ಆಮೇಲೆ ಸ್ಯಾರಿ ಬ್ಲೌಸ್, ಪ್ಲೈನ್ ಬ್ಲೌಸು, ಡಿಸೈನ್ ಬ್ಲೌಸು ಎಲ್ಲ ತುಂಬಾ ಹೊಲ್ದಿದ್ದೀನಿ. ತಿರ್ಗಾ ಆಮೇಲೆ ನನ್ ಮಗಳಿಗೆ ಲಂಗ ಬ್ಲೌಸು, ಲಾಂಗ್ ಗೌನು, ಲಂಗ ದವಣಿ, ಆಮೇಲೆ ಇದು ಇವ್ರ ಅತ್ತೆ ಮದ್ವೆಗೆ ಹೊಲ್ದಿದ್ದಲ್ಲ ಒಂಥರ ಲಾಂಗ್ ಗೌನ್ ತರ. ಆಮೇಲೆ ಸಂಕ್ರಾಂತಿ ಹಬ್ಬದಲ್ಲಿ ಹೊಲ್ದಿದ್ದಲ್ಲ ಲಂಗ ದಾವಣಿ ಮಿಡಿ ತರ, ಬಟ್ ಅದಕ್ಕೆ ನಾವ್ ವೇಲ್ ಹಾಕಿದ್ವಿ, ಚೆನ್ನಾಗಿ. ಅಲ್ಲ ವೇಲಲ್ಲ, ಅದು ಏನು ದಾವಣಿ ತರ ಹಾಕಿದ್ದೆ ಒಂದು. ದಾವಣಿ ತರ ಹಾಕಿದ್ವಿ, ಅದನ್ನ ಹೇಳಿದ್ದು. ದಾವಣಿ ತರ ಹಾಕಿದ್ವಿ. ಮಿಡಿ ತರ ಹೊಲ್ದಿದ್ದು, ಸ್ಟೆಪ್ ಬೈ ಸ್ಟೆಪ್, ಒಂದ್ 3 ಸ್ಟೆಪ್ ಏನಾಯ್ತು. ಯಾವ್ದಾದ್ರು ನಿನ್ನ ಹತ್ರ ಫೋಟೋ ಇದ್ರೆ ಹಾಕು, ಚೆನ್ನಾಗಿರುತ್ತೆ, ಒಂದು ಐಡಿಯಾ ಬರುತ್ತೆ. ಓಕೆ. ಆಮೇಲೆ ಅವಳಿಗೊಂದ್ಸಲ ಫಸ್ಟ್ ಟೈಮ್ ಒಂದು ಲಂಗ ಬ್ಲೌಸ್ ಹೊಲ್ದಿದ್ದೆ. ಅದು ಚೆನ್ನಾಗ್ ಬಂದಿಲ್ಲ. ಅದು ಮೊದಲನೇ ಸಲ ಲಂಗ ಬ್ಲೌಸ್ ಲಂಗ ಬ್ಲೌಸ್ ಹೊಲಿಯಕ್ ಟ್ರೈ ಮಾಡಿದ್ದೆ. ಫಿನಿಶಿಂಗ್ ಚೆನ್ನಾಗ್ ಬಂದಿಲ್ಲ. ಅದೇ 2ನೇ ಸರಿ ಹೊಲ್ದಿದ್ ಮಾತ್ರ ಸಕ್ಕತ್ತಾಗಿ ಬಂದಿದೆ. ಪಿಂಕ್ ಕಲರ್ ಅದ್ ಹಂಗೆ ಎತ್ತಿಟ್ಟಿದಾರೆ ನೆನ್ಪಿಗೆ ಅಂತ. ಅದ್ ಹಂಗೆ ಇದೆ. ಅದೇನಾದ್ರು ತೋರಿಸ್ತೀಯಾ? ತೋರಿಸ್ಬೇಕಾ? ತಗೋಬರ ಹೋಗಿ ತೋರಿಸುತ್ತೆ ಅವ್ರಿಗೆ. ನಮ್ಮ ಶ್ರೀಮತಿಯವರು ಬೀರು ತೆಗೆದು ಬೀರುನಲ್ಲಿ ಜೋಪಾನ ಬಚ್ಚಿಟ್ಟಿದ್ದಾರೆ. ತರಕ್ ಹೋಗಿದ್ದಾರೆ, ತಗೊಂಡು ಬಂದ್ರು. ನಾನು ಇದನ್ನ ಉಲ್ಟಾ ಮಡ್ಚಿ ಎತ್ತಿರ್ತೀನಿ, ಏನು ಗಲೀಜಾಗಲ್ಲ ಅಂತ ಹೇಳ್ಬಿಟ್ಟು. ಫಸ್ಟ್ ಟೈಮ್ ಹೊಲ್ದಿದ್ದಿತ್ತು. ಇಲ್ಲ, ಒಂದ್ ಹೊಲ್ದಿದ್ದೆ, ಅದ್ ಅಷ್ಟೊಂದು ಫಿನಿಶಿಂಗ್ ಬಂದಿರಲಿಲ್ಲ, ಚೆನ್ನಾಗಿರ್ಲಿಲ್ಲ. ಇದು ಚೆನ್ನಾಗಿದೆ. ಮಾತ್ರ ನೆರಿಗೆ ಎಲ್ಲ ಇಟ್ಟು, ಅದೇನು ನೋಡು ಇಷ್ಟು ಚೆನ್ನಾಗಿ ನೆರಿಗೆ ಎಲ್ಲ ಇಟ್ಟು ನೀಟಾಗಿ ಫ್ರಿಲ್ ಎಲ್ಲ ಇಟ್ಟು ಅದಕ್ಕೆ ಪುಟಾಣಿ. ಅದಕ್ಕೆ ಡಿಸೈನ್ ಬೇರೆ, ಬರೀ ಬ್ಲೌಸ್ ಅಲ್ಲ, ಗೆಜ್ಜೆ ಎಲ್ಲ ಕಟ್ಟಿ ಹೊಲ್ದಿದ್ದೆ. ಗೆಜ್ಜೆ ಎಲ್ಲ ಕಟ್ಟಿಬಿಟ್ಟು ಡಿಸೈನ್ ಮಾಡಿ. ಇದೇನಮ್ಮ ಡಿಸೈನ್ ಇಲ್ಲೆಲ್ಲ ಏನ ಲೇಸ್ ಎಲ್ಲ ಹಾಕಿ ಡಿಸೈನ್ ಮಾಡಿ ಹೊಲ್ದಿದ್ದು. ತುಂಬಾ ಚೆನ್ನಾಗಿ ಕಾಣ್ತಿದ್ಲ ಅವತ್ತು. ಅದಿನ್ನು ಹಂಗೆ ಎತ್ತಿಟ್ಕೊಂಡು ನೋಡ್ರಿ. ಒಂದ್ ನಿಮಿಷ, ನೀಟಾಗಿ ಕಾಣಿಸುತ್ತೆ ಇವಾಗ ತೋರ್ಸಿದ್ರೆ. ಸೌಂಡ್ ಮಾಡ್ಬಾರ್ದಮ್ಮ. ಎಲ್ಲ ಸ್ವಲ್ಪ ಸುಕ್ಕಾಗಿದೆ, ಎತ್ತಿಟ್ಟಿದ್ನಲ್ವಾ ಮಡ್ಚಿ. ತುಂಬಾ ಚೆನ್ನಾಗೈತಿದ್ದು ನೆನಪಿಗೆ ಅಂತ ನಾನು ಹಂಗೆ ಎತ್ತಿಟ್ಕೊಂಡಿದ್ದಾರೆ ನಮ್ಮ ಶ್ರೀಮತಿ ಅವರು. ಮಗಳಿಗೆ ಮೊದಲನೇ ಸಲ ಹೊಲ್ದಿದ್ ಲಂಗ ಬ್ಲೌಸ್ ಅಂತ. ನೋಡಿ ಎಷ್ಟು ಚಿಕ್ಕದಾಗಿದೆ. ನೀನ್ ಎಷ್ಟು ಉದ್ದ ಬೆಳೆದ್ಬಿಟ್ಟಿದೆ ನೋಡು. ಅವಾಗ ಇಷ್ಟೇ ಎಷ್ಟಿದೆ ನಿನ್ ಪುಟ ಹೊಲ್ದಿದ್ದು ಅನ್ಸುತ್ತೆ ಇದು. ಅವಾಗ ಇಷ್ಟೇ ಎಷ್ಟಿದೆ, 2 ವರ್ಷ ಇದ್ದಾಗ ಹೊಲ್ದಿದ್ದು. ಚೆನ್ನಾಗಿ ಓಡಾಡ್ತಾ ಇದ್ದು. ಮತ್ತ ಇನ್ನೊಂದು ಮಕ್ಳಿಗೆ, ಹೆಣ್ಮಕ್ಳಿಗೆ ಲಂಗ ಬ್ಲೌಸ್ ಹಾಕಿದ್ರೆ ಏನೋ ಒಂಥರ, ಲಂಗ ಬ್ಲೌಸ್ ಹಾಕಿ ಸುತ್ತ ಕಾಲ್ಗೆಜ್ಜೆ ಇರುತ್ತಲ್ಲ, ಆ ತರ ಚೈನ್ ಹಾಕಿ, ಕೈ ತುಂಬಾ ಬಳೆ ಹಾಕಿ ಒಂದ್ ಸರ ಹಾಕ್ಬಿಟ್ರೆ ಎಷ್ಟ್ ಮುದ್ದ ಕಾಣಿಸ್ತಾರೆ ಗೊತ್ತಾ. ನಮ್ ಜಾಣೆಗೆ ಈ ಡ್ರೆಸ್ ಹಾಕ್ಬಿಟ್ಟು ಹೇರ್ ಸ್ಟೈಲ್ ಎಲ್ಲಾ ಮಾಡ್ಬಿಟ್ಟು ಉದ್ದ ಜಡೆ ಹಾಕ್ಬಿಟ್ಟು. ಉದ್ದ ಜಡೆ ಹಾಕಿದ್ದೆ, ನೆನಪಿದೆ. ಫೋಟೋ ತೆಗ್ದಿದ್ದೀನಿ, ಆ ಫೋಟೋ ಇದ್ರೆ ಇಲ್ಲಿ ಹಾಕ್ತೀನಿ ನೋಡಿ, ನೀವ್ ಬೇಕಾದ್ರೆ ನೋಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಕಾಣ್ತಿದ್ಲ ಅವತ್ತು, ಕಾಣಿಸ್ತಾ ಇದ್ಲು. ಸರಿ, ಈಗ ಅದನ್ನೇ ಮಡ್ಸ್ಕೊಡೋಳ ತಗೊಂಡೋಗಲ್ಲಿ ಇಡ್ತಾಳ ಜನ ಮಗಳು. ಇಲ್ಲೇ ಇಡು ಬಿಡು, ಆಮೇಲೆ ಅಲ್ಲ ಸೈಡಲ್ಲಿ ಇಡು, ಅವಳು ಕೊಡು ತಗೊಳಮ್ಮ. ಡ್ರೆಸ್ ಸ್ಟಿಚ್ ನೋಡ್ತಾ ಕುತ್ಕೊ ಅಲ್ಲಿ. ಆಯ್ತಾ? ಮಡ್ಚಿ ಹಂಗೆ ಮಡ್ಚಿರ್ತೀನಿ, ಮಡ್ಚಿ ಕೊಡು. ಫ್ರಿಲ್ಲು ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಇದು ಮಡ್ಚಿರಕ್ಕ ತರ ಕಾಣಿಸ್ತಾ ಇದೆ ಅಷ್ಟೇ. ಐರನ್ ಮಾಡಿ ಹಾಕಿದ್ರೆ ಗೊಂಬೆ ಕಣ್ಣಂಗ್ ಕಾಣಿಸ್ತಾರೆ ಹೆಣ್ಮಕ್ಳು. ನೋಡ್ರಿ, ನಾನು ಕಾಲ್ ಚೈನ್ ಎಲ್ಲ ಸಿಕ್ಕಾಕೊಡುತ್ತೆ ಅಂತ ಹೇಳ್ಬಿಟ್ಟು ಬಾರ್ಡ್ರಿಗೆ ಪಾಲೆಲ್ಲ ಹಾಕಿಟ್ಟಿದೀನಿ. ಪಾಲೆಲ್ಲ ಹಾಕಿ, ಮತ್ತೆ ಪಾಲ್ ಹಾಕಿದ್ರೆ ನೆರ್ಗೆನು ತುಂಬಾ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಹೌದಾ? ಪಾಲ್ ಹಾಕೋದು ಅದಕ್ಕೆನಾ? ಈಗ ಸ್ಯಾರಿಗೆಲ್ಲ ಪಾಲ್ ಹಾಕೋದು ಅದಕ್ಕೆ, ನೆರ್ಗೆ ತುಂಬಾ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಕಾಲ್ ಚೈನ್ ಸಿಕ್ಕಾಕೊಳ್ಳುತ್ತೆ ಅಂತ, ಕಾಲ್ ಚೈನ್ ಸಿಕ್ಕಾಕೊಳ್ಳುತ್ತೆ ಅಂತ ಒಂದು, ಮತ್ತೆ ನೆರ್ಗೆ ನೀಟಾಗಿ ಕೂತ್ಕೊಳ್ಳುತ್ತೆ ಅಂತ ಒಂದು. ಹೌದಾ? ಮತ್ತೆ ಎಡ್ಜ್ ಎಲ್ಲ ಮಾಸುತ್ತೆ, ಗಲೀಜಾಗುತ್ತೆ ತುಂಬಾ. ಇವಾಗ ಸೀರೆ ಅಂದ್ರೆ ಮಾಮೂಲಿ ಲಂಗ ಬ್ಲೌಸ್ ಏನೇ ಅದು ತುಂಬಾ ಉದ್ದ ಇರುತ್ತಲ್ವಾ, ಅದರಿಂದ ಪಾಲ್ ಹಾಕೋದು. ಸರಿ, ಇವಾಗ ಕೊಡು ನೀಟಾಗಿ ಎತ್ತಿಟ್ಟಿದೀನಿ. ನನ್ನ ಮಗಳು ಕೊಡು, ಜಾಣೆ ಮಗಳು. ಅವಳ ಆಸ್ತಿ ಅಲ್ವಾ, ಅವಳು ಕೊಟ್ಬಿಡ, ಅವಳ ಆಸ್ತಿ. ನೋಡ್ತಾ ಇದ್ಯಾ? ಬಿಡಿ, ಕೊಡು, ಇಟ್ಕೊಂಡು ಕೂತ್ಕಮ್ಮ ಅಲ್ಲಿ ಸೈಡಲ್ಲಿ, ಆಮೇಲೆ ಎತ್ತಿರುತ್ತೆ ಅಮ್ಮ. ಆಯ್ತಾ? ತಗೋ, ನೀನ್ ಆಟ ಆಡೋದ್ ಬಿಟ್ಟು ಹಿಡ್ಕೊಂಡು ಕೂತ್ಕೋ. ಈಗ ಈ ಟಾಪ್ನ ಸ್ಟಿಚ್ ಹಾಕೋತೀನಿ. ನೋಡ್ರಿ, ಇದು ಮಿಷಿನು, ಮೆರಿಟ್ ಮಿಷಿನು. ಇದಕ್ಕೆ ಮೋಟರ್ ಫಿಕ್ಸ್ ಮಾಡಿಸಿದ್ವಿ. ಯಾವ್ದು? ಡರ್ಬಿ ಮೋಟರ್ ಫಿಕ್ಸ್ ಮಾಡಿಸಿದ್ವಿ. ಇದರಲ್ಲಿ ಇದು ಪ್ರಾಬ್ಲಮ್ ಆಯ್ತಾ, ವರ್ಕ್ ಆಗ್ತಾ ಇಲ್ಲ. ಪವರ್ ಮಿಷಿನ್ ಇತ್ತು, ಪವರ್ ತೊಂದ್ರೆ ಇಲ್ಲ ಅನ್ಸುತ್ತೆ, ಅದೇ ಪ್ರಾಬ್ಲಮ್ ಆಗಿದೆ. ನೋಡು, ಟ್ರೆಂಡ್ಸ್ ಟಾಪ್ ಗಳಲ್ಲಿ ಏನಾದ್ರು ಬಟನ್ ಇರೋ ಅಂತ ಟಾಪ್ಸ್ ಏನಾದ್ರು ಬಂದ್ರೆ ಒಂದ್ ಬಟನ್ ಎಕ್ಸ್ಟ್ರಾ ಕೊಡ್ತಾರೆ.
ಹೌದಾ? ನೀವು ಚಿಕ್ಕ ಮಕ್ಳಿಗೆ ಫ್ರಾಕು ಮತ್ತೆ ಬಾಯ್ಸ್ಗೆ ಶರ್ಟು ಆತರ ಏನೇ ತಗೊಂಡ್ರು ಅಷ್ಟೇ, ಬಟನ್ ಇರೋ ಅಂತದ್ ಏನೇ ತಗೊಂಡ್ರು ಅದಕ್ಕೆ ಒಂದ್ ಬಟನ್ ಎಕ್ಸ್ಟ್ರಾ ಕೊಟ್ಟಿರ್ತಾರೆ. ಹೌದಾ? ಏನಾದ್ರು ಒಡೆದೋದ್ರೆ ಕಿತ್ತೋದ್ರೆ ಹಾಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಇದನ್ನ ಹಂಗೆ ಎತ್ತಿರ್ತೀನಿ ಇವಾಗ. ಅಲ್ಲ ಹೆಂಗೋ ನೀನು ಬ್ರಷ್ ಹಾಕಿ ಉಜ್ಜುತ್ತಿಯಲ್ಲ, ಕುಕ್ಕಿ ಒಗಿಬೇಕಾದ್ರೆ ನನ್ನ ಮೇಲೆ ಇರೋ ಸಿಟ್ಟೆಲ್ಲ ಬಟ್ಟೆ ಮೇಲೆ ತೋರಿಸಿ ಕುಕ್ತಿಯಲ್ಲ, ಅವಾಗ ಮಾಡ್ಕೊಳ್ಳಿ. ಹೌದು, ಅವಾಗ ಯೂಸ್ ಆಗುತ್ತೆ. ಹಂಗೆ ಓಕೆ ಬಿಡು, ಅದೇನೋ ಇದ್ರದ್ದಿತ್ತು ಲೇಬಲ್. ಇದನ್ನೇನ್ ನಾನು ಸೈಜ್ ವೈಸ್ ತಗೊಳೋದಿರೋದ್ರಿಂದ ಏನ್ ಜಾಸ್ತಿ ಏನ್ ಸ್ಟಿಚ್ ಹಾಕೋ ಅಗತ್ಯ ಇರಲ್ಲ, ಸ್ವಲ್ಪ ಸ್ಟಿಚ್ ಹಾಕೊಂಡ್ರೆ ಸಾಕಾಗುತ್ತೆ. $100% ಕಾಟನ್ ಟಾಪ್. ಹೌದಾ? ಫುಲ್ ಖುಷಿ ಮಗಳೇ. ನೀವಮ್ಮ ನಿನ್ ಸ್ಕೂಲ್ ಡೇ ಫಂಕ್ಷನ್ಗೆ ನಿಮ್ಮಮ್ಮ ರೆಡಿ ಆಗಿ ತಂದು ಹೊಸ ಹಾಕೊಂಡೆ. ಹಾಕೊಳ್ಳೋದು ಅಂದ್ರೆ ಹೊಸದ್ ಹಾಕೋತೀನಿ ಗೊತ್ತಾ? ಹೌದಾ? ಸ್ಟಿಚ್ ಹಾಕೋದಲ್ಲೇ ಅವಳಿಗೆ ಮೊಬೈಲ್ ಸಾಂಗ್ ಹಾಕೊಂಡು ಡ್ಯಾನ್ಸ್ ಮಾಡ್ಲಿ, ಮೊಬೈಲ್ ಕೊಟ್ಬಿಡು ಸ್ವಲ್ಪ ಹೊತ್ತಾಯ್ತಾ, ಪ್ರಾಕ್ಟೀಸ್ ಮಾಡಮ್ಮ ಆಯ್ತಾ? ಅಮ್ಮ ಸ್ಟಿಚ್ ಹಾಕಿದ್ದಾದ್ಮೇಲೆ ಅಮ್ಮನ ಮೊಬೈಲ್ ತಗೊಂಡು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾರೆ ರೂಮಲ್ಲಿ ಹೋಗಿ. ನಾನು ಅಲ್ಲಿ ತಗೊಬರ್ತೀನಿ ಆಯ್ತಾ? ಸರಿ, ಸ್ಟಿಚ್ ಹಾಕತ್ತೀನಿ ನೀನು, ನಾನು ಅಲ್ಲಿ ತಗೊಬರ್ತೀನಿ. ಮೊಬೈಲ್ ಕೊಡು ಮರಿಬೇಡ. ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಆಯ್ತಾ? ಆಯ್ತು.